ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಅಗರ ಗ್ರಾಮ ಪಂಚಾಯಿತಿ ವತಿಯಿಂದ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಶ್ರೀ ಸತ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ತಾತಗುಣಿ ಗ್ರಾಮದಲ್ಲಿ ಗ್ರಾಮಸಭೆ ನಡೆಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಎಸ್ಟಿ ಸೋಮಶೇಖರ್ ಗೌಡರವರ ಸಮ್ಮುಖದಲ್ಲಿ ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಅವರ ಘನ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಗ್ರಾಮ ಸಭೆ ಚಾಲನೆ ಮಾಡಿದರು. ಹಾಗೂ 2024-25ನೇ ಸಾಲಿನ ಆಡಳಿತ ವರದಿ ಮಂಡನೆ 25 ರಿಟೆಕ್ ಹಾಗೂ 2024-25ನೇ ಸಾಲಿನ ಆಡಳಿತ ವರದಿ ಮಂಡನೆ 2025-26ನೇ ಸಾಲಿನ ಅಯವ್ಯಯ ಮಂಡನೆ ಮತ್ತು ನಮ್ಮ ಗ್ರಾಮ ನಮ್ಮ ಯೋಜನೆಯ ಬಗ್ಗೆ ಬಾಲಕಾರ್ಮಿಕ ಪದ್ಧತಿ ಮತ್ತು ಜೀತ ಪದ್ಧತಿ ನಿರ್ಮೂಲನದ ಬಗ್ಗೆ ಚರ್ಚಿಸಲಾಯಿತು. ಉಪಾಧ್ಯಕ್ಷರಾದ ಗೌರಮ್ಮ ಎನ್ರವರು ಹಾಗೂ ಸರ್ವ ಸದಸ್ಯರುಗಳು ಈ ಗ್ರಾಮ ಸಭೆ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್.ಎಂ. ರವಿಕುಮಾರ್, ಕಾರ್ಯದರ್ಶಿ ವಿ. ಮಲ್ಲಿಕಾರ್ಜುನ್ ಹಾಗೂ ಅಧಿಕಾರಿಗಳು, ಸಾರ್ವಜನಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪಂಚಾಯಿತಿ ಕಚೇರಿಗೆ ತಂದುಕೊಡಿ, ಅಲ್ಲಿನ ಸದಸ್ಯರ ಮಾಹಿತಿ ಮೇರೆಗೆ ಯಾವುದು ತುಂಬಾ ಆದ್ಯತೆ ಇರುತ್ತೆ ಅದನ್ನ ತಗೊಂಡು ಕೆಲಸ ಮಾಡಿಸ್ತೇವೆ. ನಾವು ಇಷ್ಟೊತ್ತು ಬಿಸಿಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ರಿ. ಎಲ್ಲಾ ಇಲಾಖೆಯಿಂದ ಬಂದಿರೋ ಇಲಾಖಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾವು ಏನೇ ಅಗರ ಗ್ರಾಮ ಪಂಚಾಯಿತಿಲಿ ಎಲ್ಲಿವರೆಗೆ ಕೆಲಸ ಮಾಡಿದ್ರೆ 30 ಜನ ಸದಸ್ಯರ ಸಹಮತವಿದ್ದು ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಏನಾದ್ರೂ ಕೆಲಸಗಳಾಗಿದ್ದಲ್ಲಿ ತಮ್ಮ ತಮ್ಮ ಭಾಗದ ಸದಸ್ಯರ ಗಮನಕ್ಕೆ ಅದನ್ನ ತನ್ನಿ. ಅವರು ಪಂಚಾಯತಿನಲ್ಲಿ ಡಿಸ್ಕಸ್ ಮಾಡ್ತಾರೆ, ಯಾವುದಕ್ಕೆ ಒತ್ತು ಕೊಡಬೇಕು, ಯಾವ್ದು ಎಮರ್ಜೆನ್ಸಿ ಇದೆ ಅಂತ ತಗೊಂಡು ಆ ಕಾಮಗಾರಿಗಳನ್ನ ಮಾಡಿಸೋದಕ್ಕೆ ನಾವು ಮತ್ತೆ ಅಧಿಕಾರಿಗಳು ರೆಡಿ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಕುಂದುಕೊರತೆಗಳ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಸಣ್ಣ ಪುಟ್ಟ ಇದೆ, ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡ್ತೀವಿ. ಇದೇ ಗ್ರಾಮ ಸಭೆ ಹಿಂದೆನೇ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ತೀವಿ. ಕಾಮಗಾರಿಗಳನ್ನ ಸೂಕ್ತಾಗಿ ಯಾವ್ದಾದ್ರು ನಡೆಸಬೇಕು ಅಂತ ಏನಾದರೂ ಕಂಪ್ಲೇಂಟ್ಸ್ ಬಂದಿದ್ರೆ ಅದನ್ನೆಲ್ಲ ಸದಸ್ಯರ ಮೂಲಕ ಮಾಹಿತಿ ತಗೊಂಡು ಅಟೆಂಡ್ ಮಾಡ್ತೀವಿ. ಮೇಡಮ್, ನೀವೊಂದು ಸಭೆಯಲ್ಲಿ ಮತ್ತೆ ಮಧ್ಯೆ ಒಂದು ಹೇಳ್ತಾ ಇದ್ದೀರಾ, ನನ್ನ ಅವಧಿಲಿದ್ರೆ ಹೇಳಿ, ನನ್ನ ಅವಧಿದ್ದು ಹೇಳಿ ಅಂತಂದು. ಒಂದು ಸರ್ಕಾರಿ ಇದು ಅಂದಾಗ ಎಲ್ಲರೂ ಅಲ್ಲಿ ಪಾಲ್ದಾರೆ. ನನ್ನ ಅವಧಿ ಕಳೆದ ಅಧ್ಯಕ್ಷರ ಅವಧಿ ಅಂತ ಅಂದು ಅದ್ರ ಬಗ್ಗೆ ಕೆಲವು ಲೋಪಗಳು ಕೇಳಿಬಂತು. ಇದ್ರ ಬಗ್ಗೆ ಏನೊಂದು ನಿಮಗೆ ನೀವೆಲ್ಲ ಹಿಂದಿನ ಗ್ರಾಮ ಸಭೆಯಲ್ಲಿ ಅಟೆಂಡ್ ಆಗಿದ್ರಿ. ಹಿಂದಿನ ಗ್ರಾಮ ಸಭೆಯಲ್ಲಿ ಏನು ನ್ಯೂನ್ಯತೆಗಳಿತ್ತು ಅಂತ ನಮಗೆಲ್ಲ ಮಾಹಿತಿ ಇದೆ. ಎಷ್ಟೋ ಹಗರಣಗಳು ನಡೆದಿತ್ತು ಅಂತ ಇದೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಹಿಂದಿಂದು ಎಷ್ಟೋ ದಾಖಲಾತಿಗಳೇ ಇಲ್ಲ. ಲೋಕಾಯುಕ್ತ ರೇಟ್ ಕೂಡ ಆಗಿತ್ತು. ಅದಕ್ಕೆ ನನ್ನ ಪೀರಿಯಡಲ್ಲಿ ನಾನು ಯಾವಾಗ ಪದೇ ನಾನು ನನ್ನ ಪೀರಿಯಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮದು ಒಂದು ಓಪನ್ ಬುಕ್ ಥರ. ನಮ್ಮ ಆಡಳಿತ ಸ್ಟಾರ್ಟ್ ಆದಮೇಲೆ ಯಾರು ಯಾವುದೇ ದಾಖಲಾತಿಗಳು ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧ. ಅದಕ್ಕೆ ನನ್ನ ಅವಧಿ ಅಂತ ನಾನು ಪುನರ್ರಚನೆ ಮಾಡಿದ್ದೀನಿ. ಈಗ ಕಳೆದ ಅವಧಿಯಲ್ಲಿ ಆದಂಥ ಅವ್ಯವಹಾರ ಭ್ರಷ್ಟಾಚಾರ ಅದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಂಡಿದ್ದೀರಾ? ಲೋಕಾಯುಕ್ತರೇ ಬಂದು ರೇಡ್ ಮಾಡಿಬಿಟ್ಟು ಅವರೇ ಎಲ್ಲನೂ ಇದನ್ನು ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಸರ್. ನೀವೇನಾದರೂ ಅವರೇ ಇಲ್ಲ ಖುದ್ದಾಗಿ ಲೋಕಾಯುಕ್ತರೇ ತಪಾಸಣೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ನಾನು ಕಂಪ್ಲೇಂಟ್ ಮಾಡ್ತಾರೆ. ಅದ್ರ ದಾಖಲಾತಿಗಳು ಅವ್ರು ಏನೇನು ಕೇಳ್ತಿದಾರೋ ಅದಕ್ಕೆ ಮಾಹಿತಿ ಒದಗಿಸೋದು ನಾವು ಮಾಡ್ತಾ ಇದ್ದೀವಿ. ಅದು ನ್ಯಾಯ ಸಿಗೋದು ಭರವಸೆ ಇದೆ ಮೇಡಮ್? ಅದು ಲೋಕಾಯುಕ್ತರ ಮೇಲೆ ನಿರ್ಧಾರ ಆಗಿದೆ ಸರ್. ತಮ್ಮ ಅವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಇವತ್ತು ಒಂದು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಒಂದು ಅಗರ ಪಂಚಾಯತಿಯ ನಿಮ್ಮ ಹೆಸರು ಒಂದು ಮುಂಚೂಣಿಯಲ್ಲಿದೆ. ಮುಂದೆ ಏನೊಂದು ಕ್ರಮ ಅಂತೀರಿ ಮೇಡಮ್ ಅಭಿವೃದ್ಧಿಗೆ? ಸರ್, ಏನಾದರೂ ಅಭಿವೃದ್ಧಿ ಅಗರ ಪಂಚಾಯತಿನಲ್ಲಿ ಆಗಿದೆ ಅಂತಂದರೆ ಶಾರ್ಟ್ ಟೈಮ್ ಇದೆ ಸರ್. ನನಗೆ ನಾನು ಬಂದು 13-14 ತಿಂಗಳೇನು ಆಗ್ತಾಯಿದೆ. ಆ ಶಾರ್ಟ್ ಟೈಮಲ್ಲಿ ಪಂಚಾಯಿತಿಯಿಂದ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೇವೆ ನಾನು. ಅದು ಬಿಟ್ಟು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ಟಿ ಸೋಮಶೇಖರ್ ಅಣ್ಣನವರ ಅನುದಾನದಲ್ಲೇ ತುಂಬ ಕೆಲಸಗಳು ನಡೆದಿರೋದು. ಅವರು ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಕಾಮಗಾರಿಗಳಿಗೆ ಅನುದಾನಗಳು ಕೊಟ್ಟಿದ್ದಾರೆ. 1.5 ಕೋಟಿನೇನೋ ಕೊಟ್ಟಿದ್ದರು. ಮತ್ತು ನನ್ನ ಪೀರಿಯಡಲ್ಲಿ 3.5 ಕೋಟಿವರೆಗೂ ಕೊಟ್ಟಿದ್ದಾರೆ. ಎಲ್ಲ ಕಾಮಗಾರಿಗಳು ಮ್ಯಾಕ್ಸಿಮಮ್ ದೊಡ್ಡ ಮಟ್ಟದಲ್ಲಿ ಏನು ನಡೀತಿದೆಯೋ ಅದೆಲ್ಲ ಎಸ್ಟಿ ಸೋಮಶೇಖರಣ್ಣನವರ ಅನುದಾನಗಳು ನಡೀತಿದೆ. ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಪಂಚಾಯತಿನಲ್ಲಿ ಯಾವ್ಯಾವ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೋ ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ನಮ್ಮ ಪಿ.ಡಿ. ರವಿಕುಮಾರ್ ಅವರು ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಿಬ್ಬಂದಿಗಳು ಸಹಕಾರ ಕೊಟ್ಟಿದ್ದಾರೆ. ನನ್ನ 30 ಜನ ಸದಸ್ಯರನ್ನು ಕೆಲಸಗಳಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು. ಅದು ನೀವು ಹೇಳ್ತಿದ್ದೀರಾ, ನನಗದೇನು ಸಮಾಧಾನ ತಂದಿದೆ ಸರ್. ನಾವೊಂದು ಒಟ್ಟಾರೆ ನಿಮ್ಮ ಈ ಒಂದು 14 ತಿಂಗಳಲ್ಲಿ ನಿಮ್ಮ ತೃಪ್ತಿ ತಂದಿದೆ ಮೇಡಮ್? ಇಲ್ಲ ಸರ್, ನಾನು ಸಮಾಧಾನ ತಂದಿಲ್ಲ. ಶಾರ್ಟ್ ಟೈಮ್ ಆಯಿತು, ಇನ್ನೂ ಕೆಲಸಗಳು ಮಾಡ್ಬೋದು. ಬೇಜಾನ್ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ. ಟೈಮು ಶಾರ್ಟ್ ಟೈಮ್ ಆಯಿತು ಅಂತ ನನ್ನ ಹೆಸರಾಗಿದೆ. ಮತ್ತು ಮುಂದಿನ ಗುರಿ ಏನು ಮಾಡಬೇಕು ನಮ್ಮ ಕೆಲಸ, ನಿಮ್ಮ ಕನಸು ಸರ್? ಮುಂದಿನ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸರ್. ಸದ್ಯಕ್ಕೆ ಅಧಿಕಾರ ಇದೆ. ಆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಜನರಿಗೆ, ಗ್ರಾಮಸ್ಥರಿಗೆ ಏನೇನು ಕೆಲಸ ತಲುಪಿಸ್ಬೇಕು ಅದರ ಗಮನದಲ್ಲಿ ಮಾತ್ರ ಇದ್ದೀನಿ. ಮುಂದಿನ ಪ್ಲ್ಯಾನ್ಗಳಂತ ಯಾವುದು ಮಾಡೋಲ್ಲ ಸರ್. ಒಟ್ಟಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಪಾರದರ್ಶಕವಾಗಿ ಆಡಳಿತ ಕೊಡಬೇಕು, ತೃಪ್ತಿಗೆ ಆಚೆ ಹೋಗಬೇಕು ಅನ್ನೋ ಒಂದು ನಿಲುವು. ಥ್ಯಾಂಕ್ ಯು. ಸನ್ಮಾನ ಮಾಡ್ತೀವಿ ಮಹಿಳೆಗಳು
ಅವರಿಗೆ ನಿಜವಾಗ್ಲೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ.